ನೀತು ಓದ್ತಾ ಇದೀಯಾ? ಸರಿ, ಚೆನ್ನಾಗಿ ಓದ್ಕೋಬೇಕು. ನಾಯಿನಿಂದ. ಹೌದು. ನೀತು ಎಲ್ಲಿದ್ಯಾ? ನೀತು ದೀಪ ಜೊತೆ ಆಡಬೇಡ, ಕೈ ಸುಡುತ್ತೆ. ಬಾ ಮೇಲೆ ತೋರಿಸ್ತೀನಿ. ಇದು ಜಿಂಕೆ, ಇದು ಮೊಸಳೆ, ನೋಡಿಲ್ಲಿ ನಾಗರ ಹಾವು ಕಾಣಿಸ್ತಾ ಇದೆಯಾ? ನೋಡಿಲ್ಲಿ ಆನೆ, ನೋಡಿ ಗಿಳಿ ತಿಂತಾ ಇದೆ. ಏನು ಕೆಲಸದವ್ರು ಎಲ್ಲ ಕೆಲಸ ನಾನೇ ಮಾಡ್ಕೊಬೇಕು, ಸರಿಯಾಗೇ ಬರಲ್ಲ. ನೀತು ಎಲ್ಲಿದ್ಯಾ? ನೀತು ಮನೇಲಿ ಆಟ ಆಡ್ತಾ ಇದೆಯಾ? ಬಾ ಹೋಗ್ಕೋ ಬಾ.
ಎಲ್ಲಿಗೆ ಹೋಗ್ತಾ ಇದೆಯಾ? ಫ್ರೆಂಡ್ ಜೊತೆ ಆಟ ಆಡಕ್ಕೆ. ಆಟ ಅಂತೆ ಆಟ, ಬೆಳಗಿಂದ ಆಟ ಆಡಿ ಸಾಕಾಗಲ್ವಾ? ಬಾ ಓದ್ಕೋ ಬಾ. ಪಪ್ಪ ಮನೆಗೆ ನಾಯಿ ಬರೀತಾರೆ. ಅದೇದು ನಿಂದು ಬೆಳಗಿಂದ ಆಟ ಆಡಿ ಸಾಕಾಗಿಲ್ವಾ? ನಾಯಿ ಮರಿತೆ ನಾಯಿ ಮರಿ. ಓಹೋ. ಮಕ್ಕಳನ್ನು ಬೈಯೋದು ಅಷ್ಟೊಂದು ಒಳ್ಳೆಯದಲ್ಲ. ಅವ್ರ ಮನಸ್ಸು ತುಂಬ ಸೂಕ್ಷ್ಮವಾಗಿರ್ತವೆ. ಅವಳೇನು ಫೇಲ್ ಆಗಿರುವಂಥ ಸ್ಟೂಡೆಂಟ್ ಅಲ್ವಲ್ಲ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಆ ಥರ ಬೈಯೋದ್ರಿಂದ ಅವಳ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಉಂಟಾಗ್ಬೋದು. ಇದ್ರ ಬಗ್ಗೆ ಯೋಚನೆ ಮಾಡು. ಆಯಿತು, ಇನ್ಮೇಲೆ ಈ ರೀತಿ ನಡ್ಕೊಳ್ಳೋಣ. ಅವಳ ಬಗ್ಗೆ ಎಚ್ಚರ ವಹಿಸ್ತೀನಿ. ರಾಮು, ಏನಾಯ್ತು? ಮುಂದೆ ಗೇಟ್ ಓಪನ್ ಆಗಿದೆ, ಹಿಂದೆ ಡೋರ್ ಓಪನ್ ಆಗಿದೆ. ಇಲ್ಲಿ ನೋಡಿದ್ರೆ ನೀತು ಕಾಣ್ತಾ ಇಲ್ಲ. ಮನೇಲಿ ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. 1000 ಸಲ ಹೇಳಿದೆ ನನಗೆ, 1000 ಸಲ ಬಡ್ಕೊಂಡೆ ಮಕ್ಕಳನ್ನು ಬೈಬೇಡ ಅಂತ. ನೋಡಿ, ಮಗು ಮನೆ ಬಿಟ್ಟು ಹೋಗಿದೆ. ಈಗ ಅನುಭವಿಸು. ಇರಲಿ, ಯೋಚನೆ ಮಾಡೋಣ, ನಾಳೆ ನೋಡ್ಕೊಂಬರ್ತೀನಿ.